ನಮಸ್ತೆ ಸ್ನೇಹಿತರೆ, ಇವತ್ತು ನವೆಂಬರ್ 14 ನಾವೆಲ್ಲ ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಎಲ್ರಿಗೂ ಮೊದಲಿಗೆ ಮಕ್ಕಳ ದಿನಾಚರಣೆ ಶುಭಾಶಯಗಳು. ವಿಡಿಯೋನ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ದಿನದ ವಿಶೇಷ ಏನು ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಜವಾಹರ್ಲಾಲ್ ನೆಹರೂರವರ ಒಂದು ಹುಟ್ಟಿದ ದಿವಸ ಕೂಡ ಆಗಿದೆ. ಅವರು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆಗಿದ್ದಂಥವ್ರು. ಅವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಅವ್ರನ್ನ ಪ್ರೀತಿಯಿಂದ ಚಾಚಾ ನೆಹರು ಅಂತಲೇ ಕರೆಯಲಾಗ್ತಿತ್ತು. ಇದಕ್ಕಿಂತ ಮುಂಚೆ ನವೆಂಬರ್ 20ನ ಮಕ್ಕಳ ದಿನಾಚರಣೆಯಾಗಿ ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ವಿ. ಆದರೆ ಇವರ ನಿಧನ ನಂತರ ಇವರಿಗೆ ಮಕ್ಕಳ ಮೇಲೆ ಪ್ರೀತಿಯಿಂದ ಮಕ್ಕಳು ಇವ್ರನ್ನ ಚಾಚಾ ನೆಹರು ಅಂತ ಕರೀತಿದ್ರು. ಹಾಗಾಗಿ ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14ರಿಂದ ನಾವು ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 1964ರಿಂದ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಒಂದು ದೇಶ ಸದೃಢ ಆಗಬೇಕು ಅಂದರೆ ಮಕ್ಕಳು ಸಶಕ್ತರಾಗಿರಬೇಕು. ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು, ನೈತಿಕತೆ ಸಂಸ್ಕಾರನ ಕೊಟ್ಟು ಬೆಳೆಸಬೇಕು. ಮಕ್ಕಳನ್ನ ಹೇಗೆ ಬೆಳೆಸ್ತೀವಿ, ಇವತ್ತಿನ ಮಕ್ಕಳು ಹೇಗಿದ್ದಾರೆ ಅನ್ನೋದ್ರ ಮೇಲೆ ನಮ್ಮ ದೇಶ ಹೇಗಿರುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ನೆಹರು ಅವರು 1889 ನವೆಂಬರ್ 14ರಂದು ಅಲಹಾಬಾದಲ್ಲಿ ಜನಿಸ್ತಾರೆ. ಇವರ ತಂದೆ ಹೆಸರು ಮೋತಿಲಾಲ್ ನೆಹರು ಮತ್ತು ತಾಯಿ ಸ್ವರೂಪ ರಾಣಿಯಾಗಿರ್ತಾರೆ. ಇವರು ಭಾರತದಲ್ಲಿ 2 ಬಾರಿ ಪ್ರಧಾನಿಯಾಗಿ ಕೆಲಸನ ನಿರ್ವಹಿಸಿದ್ದಾರೆ. ಕೇಂಬ್ರಿಡ್ಜ್ನ ಟ್ರಿನಿಟಿ ಕಾಲೇಜಿನಿಂದ ಇವರು ಪದವಿಯನ್ನು ಪಡ್ಕೊಂಡಿದ್ದು. ಇಂಗ್ಲೆಂಡ್ನಲ್ಲಿದ್ದಾಗಲೇ ನೆಹರು ಅವರು ಫೆನಿಯನ್ ಸಾಮಾಜಿಕ ಸಿದ್ಧಾಂತಗಳನ್ನು ತುಂಬ ಇಷ್ಟಪಟ್ಟಿದ್ದರು. ಇಂಗ್ಲೆಂಡ್ನಲ್ಲಿ ಇವರು ಬ್ಯಾರಿಸ್ಟರ್ ಅಥವಾ ನ್ಯಾಯವಾದಿಯಾಗಿ ನಂತರ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ನಂತರ ಇವರು ತಮ್ಮ ವಕೀಲ ವೃತ್ತಿಯನ್ನು ತೊರೆದು ರಾಜಕಾರಣದ ಬಗ್ಗೆ ಅಂದರೆ ರಾಜಕೀಯದ ಬಗ್ಗೆ ಇವರಿಗೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ. 1916ರಲ್ಲಿ ಇವರು ಕಮಲಾ ಕೌಲ್ ಅನ್ನೋರನ್ನ ಮದುವೆ ಆಗ್ತಾರೆ. ಇವರು ಸ್ವತಂತ್ರ ಚಳುವಳಿಯಲ್ಲಿ ಒಂದು ಮುಂಚೂಣಿ ನಾಯಕರಾಗಿ ತಮ್ಮನ್ನ ಗುರುತಿಸ್ಕೊತಾರೆ. 1947ರಿಂದ 64ವರೆಗೆ ಭಾರತದಲ್ಲಿ ಪ್ರಧಾನಮಂತ್ರಿ ಅಂದರೆ ಅವರು ಮರಣ ಹೊಂದುವವರೆಗೆ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿತಾರೆ. ಇವರಿಗೆ ಮಕ್ಕಳ ಮೇಲೆ ತುಂಬ ವಿಶೇಷವಾದ ಪ್ರೀತಿ ಇತ್ತು. ಇವ್ರನ್ನ ಚಾಚಾ ನೆಹರು ಅಂತಲೇ ಕರೆಯಲಾಗ್ತಿತ್ತು. ಹಾಗಾಗಿ ಇವರ ಹುಟ್ಟಿದಬ್ಬನ ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೀವಿ. ಇವರ ಮತ್ತು ಗಾಂಧೀಜಿಯವರ ಸಂಬಂಧ ಉತ್ತಮವಾಗಿದೆ. ಇವ್ರಿಗೆ 1955ರಲ್ಲಿ ಭಾರತದ ಒಂದು ಅತ್ಯುನ್ನತ ನಾಗರಿಕ ಗೌರವವಾದಂಥ ಭಾರತ ರತ್ನನ ನೆಹರು ಅವರಿಗೆ ನೀಡಲಾಗುತ್ತೆ. ಇವರು ದೇಶಕ್ಕಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಂಥವ್ರು. ಹಾಗಾಗಿ ಇವರ ಹುಟ್ಟಿದ ದಿವಸನ ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ತೀವಿ. ಮಕ್ಕಳಿಗೆ ನಾವು ಇವತ್ತಿನ ದಿವಸದ ಒಂದು ಮಹತ್ವ ಇತಿಹಾಸನ ತಿಳಿಸ್ಕೊಡೋದು ನಮ್ಮ ಒಂದು ಆದ್ಯವಾದಂಥ ಕರ್ತವ್ಯ ಆಗಿದೆ. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಇವತ್ತಿನ ದಿವಸದ ಮಹತ್ವ ಏನು, ಯಾಕೆ ಆಚರಿಸ್ತೀವಿ ಅಂತ ತಿಳಿಸ್ಕೊಡಿ. ಎಲ್ರಿಗೂ ಮತ್ತೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ.